ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅವರ ದ್ವೇಷದ ಪರಿಣಾಮವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರೋ, ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೋ, ಅಥವಾ ಬಾಲಿಶವಾಗಿ ಇವರ ಹೇಳಿಕೆ ಅಂತ ನಾವು ಪರಿಗಣಿಸಬೇಕೋ, ಅಥವಾ ಅವಿವೇಕತನದ ಹೇಳಿಕೆ ಅಂತನೂ ಕೂಡ ನಾವು ಕರಿಬಹುದು. ನಮ್ಮ ಗ್ರಾಮೀಣ ಭಾಗದ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ತಲೆಹರಟೆ ಅಂತ ನಾವು ಕರಿತೇವೆ. ತಲೆಹರಟೆ, ಅವನ್ ಬಿಡಪ್ಪ ತಲೆಹರಟೆ, ಅವನ್ ಬೇರೆ ಕೆಲಸ ಇಲ್ಲ. ಅವನ್ ಬಿಡಪ್ಪ ಮನುಷ್ಯ ಬರೀ ಉಡಾಫೆ, ಅವನು ಬೇರೆ ಕೆಲಸ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಈ ರೀತಿ ಹೇಳ್ತಾರೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಜವಾಬ್ದಾರಿತ ಸಚಿವ ಸ್ಥಾನದಲ್ಲಿರುವಂತವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಸಾಧನೆ, ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮರ್ಪಣೆ ಮಾಡಿಕೊಂಡಿದೆ, ದೇಶ ಕಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನು, ಇದು ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂತ ಗೋಜಿಗೂ ಕೂಡ ಹೋಗ್ದೇನೆ ಕೇವಲ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನೋ ಚರ್ಚೆ ಸಾಕಷ್ಟು ನಡೀತಾ ಇದೆ. ಅವರು ಅದರಲ್ಲಿ ಆಕಾಂಕ್ಷಿ ಇದ್ದಾರ ನನಗಂತೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪ್ರಿಯಾಂಕಾ ಖರ್ಗೆ ಅವರು